ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಹಣ ಆಸ್ತಿ ಎಲ್ರಿಗೂ ಹಂಚೋಕ್ಕಾಗಲ್ಲ. ಬಟ್ ಜ್ಞಾನನ ಹಂಚಬಹುದು ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ರು ನನಗೆ. ಒಂದು ಮಾತೇನು ಹೇಳ್ತೀನಂದರೆ, ಎಷ್ಟೋ ಜನ, ಈಗ ನಾನು ಒಬ್ಬಳದೇ ಎಲ್ಲ ಸಮಸ್ಯೆ, ಎಷ್ಟೋ ಜನ ಭೂಮಿ ಮೇಲೆ ತಂದೆ ತಾಯಿನ ದೂರ ಮಾಡಿ, ತಾವು ಸ್ವಾರ್ಥ ಬಯಸಿ, ತಾವು ಎಂಜಾಯ್ ಮಾಡಿ ಸುಖವಾಗಿದ್ದು ಅವರು ದಿನ ದಿನ ನರಳಿ ಸತ್ತೋಗ್ತಿದ್ದಾರೆ. ಅದರಲ್ಲಿ ನಾನು ಒಬ್ಬಳು ಅಂತ ಹೇಳ್ತೀನಿ. ನನಗೆ ಒಂದೇ ಒಂದು ಮಾತು ನನ್ನ ಮಗನಿಗಿದೆ ವಿಚಾರ. ನನ್ನನ್ನು ನೀನು ದ್ವೇಷ ಮಾಡ್ತಿರೋದಕ್ಕೆ ಕಾರಣನೇ ಇಲ್ಲ. ನನ್ನ ಲೈಫ್ ಏನಾಯಿತು, ಹೆಂಗಿತ್ತು, ಈಗ ಹೆಂಗಿದೆ ಅಂತೆಲ್ಲ ನಿನಗೆ ಗೊತ್ತೈತೆ ಏನಪ್ಪ. ಆದರೂ ನಾನು ದ್ವೇಷ ಮಾಡ್ತೀಯ. ಒಂದು ಖುಷಿ ವಿಚಾರ ಹೇಳ್ತೀನಿ ಕೇಳು ಮಗನೇ. ನಾನು ಫೀಲ್ಡ್ ಸ್ಟಾಫು, ದೇವದಾಸಿ ಪದ್ಧತಿ ಪಾಪ ಆವಾಗಿನ ಕಾಲದಲ್ಲಿ ಇತ್ತು. ಅವ್ರಿಗೆ ಇಷ್ಟ ಇದ್ದು ಇಲ್ಲದೇ ಇದ್ದರು. ದಯವಿಟ್ಟು ನನ್ನ ಅಕ್ಕ ತಂಗಿಯರು ಯಾರು ಆ ರೀತಿ ಇರೋರು ತಪ್ಪು ತಿಳ್ಕೊಂಬೇಡ್ರಿ. ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ದೇವದಾಸಿಯರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಅವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ ಅಂತ ನಾನು ಕಣ್ಣಿಂದ ನೋಡಿದ್ದೀನಿ. ಅವ್ರ ಕಾಲು ಕೆಳಗಿಟ್ಟರೆ ಮಾಸುತ್ತೆ ಅಂತ ನೋಡ್ಕೊಂಡಿದ್ದಾರೆ. ನಾನು ಕಣ್ಣೆದ್ರೆ ನೋಡಿದ್ದೀನಿ. ದೇವದಾಸಿಯರ ಮಕ್ಕಳು ಯಾವುದೇ ರೀತಿ ಅವ್ರಿಗೆ ಅವಮಾನ ಮಾಡಿಲ್ಲ, ಅವ್ರಿಗೆ ಅನ್ಯಾಯ ಮಾಡಿಲ್ಲ. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರಂತ ನಾನು ಹಳೆ ಅಯೋಧ್ಯ, ಹೊಸ ಅಯೋಧ್ಯ ಎಲ್ಲ ನಾನು ಡ್ಯೂಟಿ ಮಾಡ್ತಕ್ಕಂಥ 15 ವರ್ಷದಿಂದ ನೋಡ್ತಾಯಿದ್ದೀನಿ. ನಿಜವಾಗ್ಲೂ ಅಂಥ ಮಕ್ಕಳಿಗಿಂತ ಹೀನ ಇವತ್ತು ನನ್ನ ಮಗ ಅದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನೇನು ನಿನಗೆ ಐಡೆಂಟಿಫಿಕೇಷನ್ ಇರಲಾರ್ದೇ ಜನ್ಮ ಕೊಟ್ಟಿರಲಿಲ್ಲ ಆಯಿತಾ. ನಿನಗೆ ನಿನ್ನ ತಂದೆ ಯಾರು, ತಾಯಿ ಯಾರು, ಜೀವನ ಏನು, ಮನೆ ಏನು, ಮಂತನೇನು ಎಲ್ಲ ಗೊತ್ತೈತೆ ನಿನಗೆ. ಆದರೂ ನಾನು ದ್ವೇಷ ಮಾಡ್ತೀಯ. ನಿನಗಿದೆ ನೋಡು, ನಾನು ಶಿಕ್ಷೆ ಕೊಟ್ಟಿರೋದ್ರೆ ತಕ್ಕ ಶಿಕ್ಷೆ ನಿನಗೆ ಆದೇ ಆಗುತ್ತೆ. ದಯವಿಟ್ಟು ನೆನ್ಪಿಟ್ಕ. ಇವತ್ತು ನೀನು ನಾನು ಸಾವಿರಾರು ಜನ ಇದ್ದೀರಾ ಕರ್ನಾಟಕದಲ್ಲಾಯಿತು, ಭೂಮಿ ಮೇಲೆ ಆಯಿತು. ಆ ಮಹಾತಾಯಿಯರಿಗೆ ನಿಜವಾಗ್ಲೂ ನಿಮ್ಮ ಲೈಫ್ ಏನೇ ಆದರೂ ಮಕ್ಕಳನ್ನ ಸಾಕಿ ದೊಡ್ಡವ್ರು ಮಾಡಿದ್ದೀರಾ. ನಿಮಗೆ ನನ್ನ ವಂದನೆಗಳು.